ಟೈಗರ್ ಝೂ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಅದೇ ಕೇಳಬೇಕು ಇವಾಗ. ಫ್ಲೋಟಿಂಗ್ ಮಾರ್ಕೆಟ್ ಅಥವಾ ಮ್ಯಾಜಿಕಲ್ ಫ್ರಾಸ್ಟ್ ಗೊತ್ತಿಲ್ಲ. ಓಕೆ, ಏನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀವಿ ನೋಡಿ. ಅವರು ಡ್ರೈವರ್ಗೆ ಅಷ್ಟು ಒಂದು ಇಂಗ್ಲೀಷ್ ಗೊತ್ತಾಗಲ್ಲ, ಸೊ ಗೂಗಲ್ ಟ್ರಾನ್ಸ್ಲೇಟರ್ ಇಟ್ಕೊಂಡು ನಾವು ಏನಾದ್ರು ಇದ್ರೆ ಟೈಪ್ ಮಾಡಿಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ತೀವಿ. ಬಟ್ ಲಾಸ್ಟ್ ನಮ್ಗೆ ಇದ್ದಿದ್ದ ಡ್ರೈವರು ಹಂಗೆ ಮಾಡಿದ್ರು. ಅವರು ಏನಾದ್ರು ಹೇಳೋದಿದ್ರೆ, ಇನ್ಫಾರ್ಮೇಶನ್ ಕೇಳೋದಿದ್ರೆ ಅವರು ಫ್ಲೋಟಿಂಗ್ ಮಾರ್ಕೆಟ್ ಇವಾಗ ಫ್ಲೋಟಿಂಗ್ ಮಾರ್ಕೆಟ್, ಲೆಟ್ಸ್ ಗೋ. ನಮಗೆ ಬೆಳಿಗ್ಗೆ ಬೇರೆ ಕಾರ್ ಇತ್ತು ಆ್ಯಂಡ್ ಇವಾಗಲೇ ಪಿಕಪ್ ಬೇರೆ ಕಾರ್ ಕೊಟ್ಟಿದ್ದಾರೆ. ಥೈಲ್ಯಾಂಡ್ ಇಸ್ ಫುಲ್ ಹ್ಯೂಮಿಡ್, ತುಂಬ ಸೆಕೆ ಇದೆ. ಬೆಳಿಗ್ಗೆ ಡ್ರಿಸ್ಲಿಂಗ್ ಆಯಿತು, ಇವಾಗ ಬಿಸಿಲು. ಈವ್ನಿಂಗ್ ಸ್ಕೂಲ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಬೇಬಿ ಟಿಕೆಟ್ ಇದು. ಸೊ ಇವಾಗ ನಾವು ಫ್ಲೋಟಿಂಗ್ ಮಾರ್ಕೆಟಲ್ಲಿದ್ದೀವಿ. ಎಂಟ್ರೆನ್ಸ್ ಈ ಥರ ಇದೆ. ಇದಕ್ಕೆ ನಮ್ಗೆ 1 hour ಟೈಮ್ ಕೊಟ್ಟಿದ್ದಾರೆ ಅಷ್ಟೇ, ಪ್ಲಸ್ ಲಂಚ್. ಓಕೆ, ನಾವು ಫ್ಲೋಟಿಂಗ್ ಮಾರ್ಕೆಟ್ ಒಳಗಡೆ ಎಲ್ಲ ನೋಡಿಕೊಂಡು ಇವಾಗ ಒಂದು ಸ್ಮಾಲ್ ಶಾಪಿಂಗ್ ಸ್ಟಾಪ್ ಮಾಡಿದ್ದೀವಿ. ಇವ್ರ ಹತ್ರ ಕ್ಯೂಟ್ ಬ್ರೇಸ್ಲೆಟ್ಸ್, ಬ್ಯಾಂಗಲ್ಸ್ ಎಲ್ಲ ಥರ ಇದೆ, ಕೀ ಚೈನ್ಸ್ ಎಲ್ಲ ಥರ ಇದೆ. ನಾನು ಈ ಕ್ಯೂಟ್ ಬ್ರೇಸ್ಲೆಟ್ ತೊಗೊಂಡಿದ್ದೀನಿ. ಐ ಲವ್ಡ್ ಇಟ್. ಆ್ಯಂಡ್ ನನ್ನ ಸಿಸ್ಟರ್ ಇನ್ ಲಾಗೆ ಏನೋ ತೊಗೊಳ್ತಾ ಇದ್ವಿ. ಈ ಥರ ಔಲ್ ಥರ ಪೌಚ್, ಅವಳಿಗೆ ಔಲ್ಸ್ ಅಂದರೆ ತುಂಬ ಇಷ್ಟ. ಸೊ ಈ ಥರ ಒಂದು ಕ್ಯೂಟ್ ಔಲ್ ಪೌಚ್ನ ತೊಗೋತಾ ಇದ್ದೀವಿ. ಮೇಬಿ ಇದು ಕ್ಯೂಟ್ ಆಗಿದೆ ಅಲ್ವಾ? ಅದಕ್ಕಿಂತ ಇದು ಕ್ಯೂಟ್ ಆಗಿಲ್ವಾ? ಹಾಂ, ಓಕೆ, ಇದು ಅಗಲ ಇದೆಯಂತೆ. ಈ ಥರ ಬೇರೆ ತೊಗೊಂಡ್ವಿ. ಅವ್ರ ಹತ್ರ ಇನ್ನೂ ಎಲ್ಲ ಥರ ಬ್ರೇಸ್ಲೆಟ್, ಬ್ಯಾಂಗಲ್ಸ್, ಇದಂತೂ ತುಂಬ ಕ್ಯೂಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದಂತೂ ತುಂಬ ಚೆನ್ನಾಗಿದೆ. ಇದು 259 ಅಂತೆ. ಇದು ಒನ್ ಆಫ್ ದ ವರ್ಲ್ಡ್ಸ್ ಫೇಮಸ್ ಫ್ಲೋಟಿಂಗ್ ಮಾರ್ಕೆಟ್ ಇನ್ ಪಟಾಯ. ಯಾರ್ಯಾರು ಥೈಲ್ಯಾಂಡಿಗೆ ಬರ್ತೀರಾ, ಪಟಾಯಕ್ಕೆ ಬರ್ತೀರಾ, ಮಿಸ್ ಮಾಡದೆ ಈ ಫ್ಲೋಟಿಂಗ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಖಂಡಿತ ನಾವಿಲ್ಲಿ ಏನು ಪರ್ಚೇಸ್ ಮಾಡದೇ ಇದ್ರೂ ಪರವಾಗಿಲ್ಲ, ಆ ಎಕ್ಸ್ಪೀರಿಯನ್ಸೇ ವಂಡರ್ಫುಲ್ ಆಗಿದೆ. ಇವ್ರು ತಿನ್ನೋ ಊಟಗಳು ನಾವು ತಿನ್ನೋಕ್ಕಾಗಲ್ಲ. ಇವ್ರ ಹತ್ರ ಒಂದು ಸ್ವಲ್ಪ ಕ್ಯೂಟ್ ಶಾಪಿಂಗ್ ಐಟಮ್ಸ್ ಕೂಡ ಇದೆ, ನೀವು ಎಂಜಾಯ್ ಮಾಡ್ಬೋದು ಇದನ್ನು. ಈ ಫ್ಲೋಟಿಂಗ್ ಮಾರ್ಕೆಟ್ ಅನ್ನೋದು ಎಸ್ಟಾಬ್ಲಿಷ್ ಆಗಿದ್ದು 2008 ಇದು ಟೂರಿಸ್ಟ್ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ರು. ಆಮೇಲೆ ಅವ್ರ ಥಾಯ್ ಕಲ್ಚರ್ ಇನ್ನೂ ತುಂಬ ಇಂಪ್ರೂವ್ ಮಾಡಬೇಕು ಅಂತ ಈ ಥರ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು. ಇದು ಒಂದು ಕಲ್ಚರಲ್ ಹಬ್ ಅಂತ ಕರೀತಾರೆ. ಅವರ ನ್ಯಾಚುರಲ್ ಕಮರ್ಷಿಯಲ್ ಡೆವಲಪ್ಮೆಂಟ್ಗೋಸ್ಕರ, ಶಾಪ್ಸ್ಗೋಸ್ಕರ, ಸ್ಮಾಲ್ ವೆಂಡರ್ಸ್ಗೋಸ್ಕರ, ಈ ಕಲ್ಚರಲ್ ಪರ್ಫಾರ್ಮೆನ್ಸಸ್ ತೋರ್ಸೋಕ್ಕೋಸ್ಕರ ಈ ಥರ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು. ಈ ಫ್ಲೋಟಿಂಗ್ ಮಾರ್ಕೆಟ್ ಎಂಟ್ರೆನ್ಸ್ ಫ್ರೀ ಇದೆ, ಫ್ಲೋಟಿಂಗ್ ಬೋಟಿಗೆ ಮಾತ್ರ ಚಾರ್ಜ್. ಅವ್ರು ಮಾಡೋ ಊಟಗಳು ಖಂಡಿತ ನಾವು ತಿನ್ನೋಕ್ಕಾಗಲ್ಲ. ಯಾಕೆ ಅಂತ ನಾನು ತೋರಿಸ್ತೀನಿ. ಜಸ್ಟ್ ವಾಕ್ ಅರೌಂಡ್ ಮಾಡ್ತಿದ್ದೀವಿ. ಸೊ ದ ಫೇಮಸ್ ಫ್ಲೋಟಿಂಗ್ ಮಾರ್ಕೆಟಲ್ಲಿದ್ದೀವಿ, ಬಟ್ ನಮಗೆ ತಿನ್ನೋಕ್ಕೇನೂ ಸಿಗ್ತಿಲ್ಲ, ಅದೇ ಪ್ರಾಬ್ಲಮ್ಮ. ಭಾರ್ಗವ್ರೆ ನೋಡಿ, ಇದು ನಿಮ್ಮ ಮನೇಲಿ ಇತ್ತಲ್ಲ, ಇಲ್ಲಿಗೆ ಕಳಿಸ್ಬಿಟ್ಟಿದ್ದೀರಾ. ಫ್ರೈಡ್ ಸ್ಕಾರ್ಪಿಯನ್, ಎಲ್ಲ ಥರ ಇನ್ಸೆಕ್ಟ್ಸ್ ಇದೆ. ತಿನ್ನೋದಂತೆ ಅನ್ನೋದು ಗ್ರಾಸ್ ಹಾಪರ್, ಏನೋ ಹೆಸರಿದೆ.
ಏನೋ ಇದೆಷ್ಟು ಫ್ರೈಡ್ ಕ್ರ್ಯಾಬ್. ಫ್ರೂಟ್ಸ್ ಇದೆ. ಥ್ಯಾಂಕ್ ಯು. ದಿಸ್ ಇಸ್ ಕೋಕೋನಟ್ ಐಸ್ ಕ್ರೀಮ್. ಸದ್ಯಕ್ಕೆ ಈ ಫ್ಲೋಟಿಂಗ್ ಮಾರ್ಕೆಟಲ್ಲಿ ವೆಜಿಟೇರಿಯನ್ ಏನೂ ಸಿಗಲಿಲ್ಲ ಅಂತ ನಾವು ಈ ಕೋಕೋನಟ್ ಐಸ್ ಕ್ರೀಮ್ ತಗೋತಾ ಇದ್ದೀವಿ. ಇಷ್ಟೆಲ್ಲ ಫ್ಲೇವರ್ಸಲ್ಲಿ ನಾವು ಇದು ತಗೋತಾ ಇದ್ದೀವಿ. ಚಾಕ್ಲೇಟ್ ಅನಿಸುತ್ತೆ. ಚಾಕ್ಲೇಟಾ? ಟೆಂಪರರಿ ಟ್ಯಾಟೂ ಹಾಕ್ಸ್ಕೊತಿದ್ದಾರೆ ನನ್ನ ಯಜಮಾನ್ರು. ಕ್ಲೀನಾಗಿ ಗೊತ್ತಾಗ್ತಿದೆ. ಸ್ನಾನ ಮಾಡಿದ್ರೆ ಹೊಟ್ಟೋಗುತ್ತಂತ. ವಾವ್. This only water, no soap and scrub, 7 days. ಓಕೆ. This 2 minutes, not touch 2 minutes. ಓಕೆ ಓಕೆ. Okay. ಸಕ್ಕತ್ತಾಗಿದೆ. ಸೊ ಇಟ್ಸ್ ಫ್ಲೋಟಿಂಗ್ ಮಾರ್ಕೆಟ್. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಇವಾಗ. ಇನ್ನೇನು ಹೊರಡೋ ಟೈಮ್. ಇಲ್ಲಿ ಎಂಟ್ರೆನ್ಸ್ ನಾವು ಇಲ್ಲಿಂದಾನೇ ಬಂದಿದ್ದು. ಸೊ ಇಲ್ಲಿಂದಾನೇ ಎಕ್ಸಿಟ್.